ವೀಕ್ಷಕರೇ, ನಿಮ್ಮ ಈ ವಾಹಿನಿಯಲ್ಲಿ ಈ ಹಿಂದೆ ಸಾಕಷ್ಟು ಕಳ್ಳತನದ ಪ್ರಕರಣಗಳ ಬಗ್ಗೆ ವಿಡಿಯೋಗಳನ್ನ ನೋಡಿದ್ದೀರಾ. ಆದ್ರೆ ಈ ಒಂದು ವಿಡಿಯೋ ಆ ಎಲ್ಲವುಗಳಿಗಿಂತನೂ ಕೂಡ ಭಿನ್ನವಾಗಿದೆ. ಈ ಒಂದು ಕಥೆಯನ್ನ ಕೇಳಿದ್ರೆ ಇದ್ಯಾವುದೋ ಸಿನಿಮಾ ಕಥೆ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಇದು ಸಿನಿಮಾ ಕಥೆ ಅಲ್ಲ, ನೈಜ ಘಟನೆ. ಈ ಒಂದು ವಿಡಿಯೋವನ್ನ ನೋಡಿದ ಮೇಲೆ ನಿಮ್ಗೆ ಈ ಪ್ರಪಂಚದಲ್ಲಿ ಇಂಥ ಕಳ್ಳರು ಕೂಡ ಇರ್ತಾರ ಎಂಬ ಅನುಮಾನ ಮೂಡೋದು ಕೂಡ ಸಹಜ. ವೀಕ್ಷಕರೇ, ಒಬ್ಬ ಮಹಿಳೆ 70 ವರ್ಷಗಳ ಕಾಲ ಜಗತ್ತಿನಾದ್ಯಂತ ಲಕ್ಷಾಂತರ ಕೋಟಿ ಮೌಲ್ಯದ ವಜ್ರಗಳು ಮತ್ತು ಚಿನ್ನಾಭರಣಗಳನ್ನ ಬಹಳ ಸುಲಭವಾಗಿ ಕಳ್ತನ ಮಾಡಿದ್ಲು. ಆಕೆ ಅಂತ ಕಳ್ಳಿಯನ್ನ ನೀವು ಜಗತ್ತಿನಲ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯನಿಲ್ಲ. ಆಕೆ ವಿಶ್ವದ ಅತ್ಯಂತ ಚಾಲಾಕಿ, ಅಪಾಯಕಾರಿ ಹಾಗೂ ಬುದ್ಧಿವಂತ ಡೈಮಂಡ್ ಕಳ್ಳಿಯಾಗಿದ್ಲು. ಅಷ್ಟಕ್ಕೂ ಆಕೆ ಯಾರು, ಅವಳ ನಿಜವಾದ ಹೆಸರೇನು, ಅವಳು ಇಷ್ಟೊಂದು ವರ್ಷಗಳ ತನಕ ಹೇಗೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಿಲ್ಲ? ಬನ್ನಿ ವೀಕ್ಷಕರೇ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಕಂಡುಕೊಳ್ಳೋಣ. ವೀಕ್ಷಕರೇ, ಅದು 1974ರ ಸಮಯ. ಮಂಟೆಲೋದಲ್ಲಿ ಸಂಜೆಯ ಸಮಯ ಆಗಿತ್ತು. ಆ ಒಂದು ನಗರದ ಪ್ರಸಿದ್ಧ ಮತ್ತು ಕಾಸ್ಟ್ಲಿಯಸ್ಟ್ ಜ್ಯುವೆಲರಿ ಶಾಪ್ ಆಗಿದ್ದಂತ ಕಾರ್ಯಾನ ಸ್ಟೋರ್ ಸಿಬ್ಬಂದಿ ಕೆಲಸದ ಸಮಯ ಮುಗ್ದಿರೋದ್ರಿಂದ ಅಂಗಡಿಯನ್ನು ಮುಚ್ಚೋದಿಕ್ಕೆ ಹೋಗ್ತಿದ್ರು. ಅದೇ ಒಂದು ಸಮಯಕ್ಕೆ ಒಬ್ಬ ಸುಂದರವಾದಂತ ಮಹಿಳೆ, ಐವರಿ ಬಣ್ಣದ ಸೂಟನ್ನು ಧರಿಸಿಕೊಂಡು ಗುಂಗುರು ಕೂದಲಿನ ತುಂಬಾ ಸುಂದರವಾದಂತ ಮಹಿಳೆ ಆ ಶಾಪ್ಗೆ ಬಂದಿದ್ಲು. ಆಕೆ ತನ್ನನ್ನ ಪರಿಚಯ ಮಾಡ್ಕೊಳ್ತಾ, ನಾನೊಬ್ಬ ಶ್ರೀಮಂತ ಚಿತ್ರ ನಿರ್ದೇಶಕನ ಪತ್ನಿ, ನನಗೆ ಈ ಒಂದು ಅಂಗಡಿಯಿಂದ ಒಂದು ಅಮೂಲ್ಯವಾದಂತ ಉಂಗುರವನ್ನ ಖರೀದಿ ಮಾಡಬೇಕಿದೆ ಅಂತ ಹೇಳಿದ್ಲು. ಅವಳ ಉಡುಗೆ ಮತ್ತು ವ್ಯಕ್ತಿತ್ವ ನೋಡಿ ಸ್ಟೋರ್ನ ಸಿಬ್ಬಂದಿ ಅವಳನ್ನ ಬಹಳ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತ ಮಾಡಿ ಅವರ ಅಂಗಡಿಯಲ್ಲಿದ್ದಂತ ಅತ್ಯಂತ ಬೆಲೆ ಬಾಳುವ ಮತ್ತು ಅಪ್ರತಿಮವಾದಂತ ಉಂಗುರಗಳನ್ನ ಅವಳಿಗೆ ತೋರಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಮಹಿಳೆಗೆ ಅದ್ಯಾವುದೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಇದ್ರ ಮಧ್ಯದಲ್ಲಿ ಮತ್ತೊಬ್ಬ ಗ್ರಾಹಕರಿಗೆ ಬಂದಿದ್ದ. ಆತನಿಗೆ ಏನ್ ಬೇಕು ಅಂತ ಕೇಳೋದಕ್ಕೆ ಇನ್ನೊಂದಷ್ಟು ಸಿಬ್ಬಂದಿಗಳು ಆತನ ಬಳಿ ಹೋಗ್ತಾರೆ. ಆ ಮಹಿಳೆ, ನನ್ಗೆ ಯಾವ ಉಂಗುರ ಇಷ್ಟ ಆಗ್ತಿಲ್ಲ, ನಿಮ್ಮ ಅಂಗಡಿಯಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತ ಬೇರೆ ಜ್ಯುವೆಲರಿಗಳು ಇದ್ರೆ ತಂದು ತೋರಿಸಿ ಅಂತ ಹೇಳಿದ್ಲು. ಆಗ ಆ ಸಿಬ್ಬಂದಿಗಳು ಅವುಗಳನ್ನು ಕೂಡ ತಂದು ತೋರಿಸಿದ್ರು. ಆದ್ರೆ ಈ ಮಹಿಳೆಗೆ ಅದ್ಯಾವುದೂ ಕೂಡ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಆಕೆ ನನ್ಗೆ ಯಾವುದು ಬೇಡ ಅಂತ ಅಂಗಡಿಯಿಂದ ತೆರಳುತ್ತಾಳೆ. ಆಗ ಆಕೆಯನ್ನ ನೋಡದಂತ ಸಿಬ್ಬಂದಿಗಳಿಗೆ ವಿಚಿತ್ರ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಗಳಿದ್ವು. ಆದ್ರೂ ಕೂಡ ಅವರು ಆ ವಿಚಾರವನ್ನ ಕೈಬಿಟ್ಟು ತಮ್ಮ ಕೆಲಸವನ್ನ ಮುಂದುವರಿಸೋದಕ್ಕೆ ಹೋಗ್ತಾರೆ. ಇದಾಗಿ ಸ್ವಲ್ಪ ಸಮಯದ ನಂತರ ಅಂಗಡಿಯ ಸಿಬ್ಬಂದಿಗಳು ಅಂಗಡಿಯನ್ನ ಕ್ಲೋಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅವರು ಹೊರಗಡೆ ತೆಗೆದಿದ್ದಂತ ಎಲ್ಲಾ ಆಭರಣಗಳನ್ನು ಕೂಡ ಮತ್ತೆ ಒಳಗಡೆ ಜೋಡಿಸೋದಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸಿಬ್ಬಂದಿಗಳಿಗೂ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಇಂಥ ಒಂದು ಘಟನೆ ಅವರ ಅಂಗಡಿಯಲ್ಲಿ ಆಗುತ್ತೆ ಅಂತ ಅವರು ಕನ್ಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ಲ. ಹೌದು, ಅವರ ಕಲೆಕ್ಷನ್ ಅಲ್ಲೇ ಅತ್ಯಮೂಲ್ಯವಾದಂತ ಮತ್ತು ಅತ್ಯಂತ ದುಬಾರಿ ಆದಂತ 10.5 ಕ್ಯಾರೆಟ್ ನ ಸಾಲಿಡ್ ಡೈಮಂಡ್ ರಿಂಗ್ ಅವರ ಅಂಗಡಿಯಿಂದ ಕಾಣೆಯಾಗಿತ್ತು. ಆ ಒಂದು ಉಂಗುರದ ಬೆಲೆ ಎಷ್ಟು ಅಂತ ನೀವು ಕೇಳಿದ್ರೆ ಖಂಡಿತವಾಗೂ ಬೆರಗಾಗ್ತೀರಾ. ಆ ಒಂದು ಉಂಗುರ ತುಂಬಾ ದುಬಾರಿಯ ಉಂಗುರ ಆಗಿತ್ತು. ಅದ್ರ ಬೆಲೆ ಕನಿಷ್ಠ ಅಂದ್ರೂ 10 ಕೋಟಿಗಿಂತನೂ ಜಾಸ್ತಿ ಇತ್ತು. ಹೌದು, ಸ್ವಲ್ಪ ಸಮಯದ ಹಿಂದೆ ಅಷ್ಟೇ 40 ವರ್ಷ ವಯಸ್ಸಿನ ಒಬ್ಬ ಮಹಿಳೆ, ನಾನು ಫೇಮಸ್ ಫಿಲ್ಮ್ ಡೈರೆಕ್ಟರ್ನ ಹೆಂಡತಿ ಅಂತ ಹೇಳ್ಕೊಂಡು ಬಂದಿದ್ಲಲ್ಲ, ಆಕೆನೆ ಕಳ್ಳಿ ಎಂಬ ಸತ್ಯ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಅನ್ಕೊಂಡಂತೆಯೇ ಆಕೆ ಸಾಮಾನ್ಯದವಳು ಆಗಿರ್ಲಿಲ್ಲ. ವೀಕ್ಷಕರೇ, ಆಕೆ ಇತಿಹಾಸವನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಈ ಇಡೀ ಪ್ರಪಂಚದಲ್ಲಿ ಡೈಮಂಡ್ ಕಳ್ಳಿ ಅಂತಾನೆ ಹೆಸರಾಗಿದ್ದಂತ ಆಕೆ ಹೆಸರು ಡೋರಿಸ್ ಪೆನ್. ವೀಕ್ಷಕರೇ, ಈ ಡೋರಿಸ್ 1930ರಲ್ಲಿ ಅಮೆರಿಕದ ಒಂದು ಸಣ್ಣ ಪಟ್ಟಣದಲ್ಲಿ ಜನಿಸಿದ್ಲು. ಆಕೆ ಸಾಕಷ್ಟು ಅನ್ಯಾಯಗಳನ್ನ ಆಕೆ ಜೀವನದಲ್ಲಿ ಕಂಡಿದ್ಲು. ಅವ್ರ ತಂದೆ ಒಬ್ಬ ಆಫ್ರಿಕನ್ ಮತ್ತು ಅಮೆರಿಕನ್ ಕೋಲ್ ಮೈನರ್ ಆಗಿದ್ರು. ಇನ್ನು ಆಕೆ ತಾಯಿ ಇತರರ ಬಟ್ಟೆಗಳನ್ನ ತೊಳೆಯುವಂತ ಕೆಲಸವನ್ನ ಮಾಡ್ತಿದ್ಲು. ಅವ್ರ ತಂದೆ ನೋಡೋದಕ್ಕೆ ತುಂಬಾ ಕಪ್ಪುಗಿದ್ರು. ಹೀಗಾಗಿ ಬಿಳಿ ಬಣ್ಣದ ಜನ ಯಾವಾಗ್ಲೂ ಅವರನ್ನ ನೋಡಿ ಭೇದ ಭಾವವನ್ನ ಮಾಡ್ತಿದ್ರು ಮತ್ತು ಆಕೆ ತಂದೆಗೆ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ರು. ಬಡತನದ ಜೊತೆಗೆ ಈ ಒಂದು ಕಷ್ಟವನ್ನು ಕೂಡ ಸಹಿಸಲಾರದೆ ಆತ ತನ್ನ ಕೋಪವನ್ನ ಈ ಡೋರಿಸ್ ತಾಯಿ ಮೇಲೆ ತೋರಿಸ್ತಾ ಇದ್ದ. ಆಕೆ ತಾಯಿ ಮೇಲೆ ಸದಾ ಹಲ್ಲೆ ಮಾಡ್ತಿದ್ದ. ಇದು ಡೋರಿಸ್ ಮೇಲೆ ತುಂಬಾ ಆಳವಾದಂತ ಪ್ರಭಾವವನ್ನ ಬೀರಿತ್ತು. ಆಗ್ಲೇ ನೋಡಿ ಆಕೆ ನಿರ್ಧಾರ ಮಾಡಿದ್ದು, ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಡವರಾಗಿರಬಾರ್ದು ಅಂತ. ನಂತರ ಆಕೆಗೆ 10 ವರ್ಷ ಇದ್ದಾಗ ಒಂದು ವಾಚನ್ನ ಧರಿಸಬೇಕು ಅಂತ ಆಸೆಯಿಂದ ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತಾಳೆ. ಅಲ್ಲಿ ಆಕೆ ವಾಚನ್ನ ಕೊಂಡ್ಕೊಳ್ತಿರುವಂತ ಸಮಯದಲ್ಲಿ ಬಿಳಿ ಬಣ್ಣದ ಇಬ್ರು ಮಹಿಳೆಯರು ಅಲ್ಲಿಗೆ ಬಂದಿದ್ರು. ನಂತರ ಈ ಅಂಗಡಿ ಮಾಲೀಕ, ಈ ಡೋರಿಸ್ ನೋಡೋದಕ್ಕೆ ಕಪ್ಪಾಗಿದ್ದಾಳೆ ಅಂತ ಆಕೆಯನ್ನ ಅಂಗಡಿಯಿಂದ ಹೊರಗಡೆ ದಬ್ಬಿದ್ದ. ಆಕೆ ವಾಚನ್ನ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಒಂದು ವಾಚ್ ಅವಳ ಕೈಲೇ ಇತ್ತು. ಇದನ್ನ ಗಮನಿಸಿದಂತ ಅಂಗಡಿ ಮಾಲೀಕ ಆಕೆಯನ್ನ ಹೊರದಬ್ಬಿದ್ದ. ಆ ಒಂದು ವಾಚ್ ಆಕೆ ಬಳಿನೇ ಉಳಿದಿತ್ತು. ಆದ್ರೆ ಕೆಲವು ಕ್ಷಣಗಳಲ್ಲಿ ಅವಳಿಗೆ ಗೊತ್ತಾಯ್ತು, ಬೇರೆ ಗ್ರಾಹಕರ ನೋಡಬೇಕು ಎಂಬ ಆತುರದಲ್ಲಿ ಮಾರಾಟಗಾರರು ಆ ಒಂದು ವಾಚ್ ಅನ್ನ ವಾಪಸ್ ಪಡೆಯೋದಕ್ಕೆ ಮರ್ತಿದ್ರು ಅಂತ. ಆದ್ರೆ ಆಕೆ ಪ್ರಾಮಾಣಿಕತೆಯಿಂದ ಆ ಒಂದು ವಾಚ್ ಅನ್ನ ಅಂಗಡಿಯ ಮಾಲೀಕನಿಗೆ ಹಿಂದಿರುಗಿಸಿದ್ಲು. ಆದ್ರೆ ಈ ಒಂದು ಘಟನೆ ಅವಳಲ್ಲಿ ಒಂದು ದೊಡ್ಡ ಯೋಜನೆ ಮಾಡುವಂತೆ ಮಾಡಿತ್ತು. ಈ 10 ವರ್ಷದ ಹುಡುಗಿ ಮುಂದೆ ಈ ಪ್ರಪಂಚದ ಅತಿ ದೊಡ್ಡ ಡೈಮಂಡ್ ಕಳ್ಳಿ ಆಗುವಂತೆ ಮಾಡಿತ್ತು. ಇದಾದ್ಮೇಲೆ ದಿನ ಕಳೆದಂತೆ ಈ ಡೋರಿಸ್ ವಸ್ತುಗಳನ್ನ ಚಾಕಚಕತೆಯಿಂದ ಮರೆ ಮಾಡುವಂತ ಕಲೆಯನ್ನ ಅಭ್ಯಾಸ ಮಾಡ್ಕೊಂಡ್ಲು. ಆ ವರ್ಷನೇ ಅದೇ ಅಂಗಡಿಯಿಂದ ಒಂದು ಉಂಗುರವನ್ನ ಕದ್ದು ಡೋರಿಸ್ ತನ್ನ ಜೀವನದ ಮೊದಲ ಕಳ್ತನವನ್ನ ಮಾಡಿದ್ಲು. ಅವಳು ಕೇವಲ 10 ವರ್ಷ ವಯಸ್ಸಿನಲ್ಲಿ ಆಭರಣ ಕಳ್ಳಿಯಾಗಿ ಬದಲಾಗಿದ್ಲು. ಆ ಒಂದು ಸಮಯದಲ್ಲಿ ಅವಳ ತಂದೆ ಆಕೆ ತಾಯಿಗೆ ತುಂಬಾ ಹೊಡೆದು ಕಾಟ ಕೊಡ್ತಿದ್ರು. ನಂತರ ಈ ಒಂದು ಹಿಂಸೆ ಮತ್ತಷ್ಟು ತೀವ್ರವಾಗಿದ್ರಿಂದ ತನ್ನ ತಾಯಿಯನ್ನ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ತರಬೇಕು ಅಂತ ಆಕೆ ಪಣ ತೊಟ್ಟಿದ್ಲು.
ಆದ್ರೆ ಅದಕ್ಕಾಗಿ ಅವಳಿಗೆ ಬಹಳಷ್ಟು ಹಣ ಬೇಕಿತ್ತು. ನಂತರ 22ನೇ ವಯಸ್ಸಿನಲ್ಲಿ ಡೋರಿಸ್ ಕ್ವಿನ್ಲ್ಯಾಂಡ್ ನ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಆ 12 ವರ್ಷಗಳಲ್ಲಿ ಅವಳು ಸ್ಲೈಟ್ ಆಫ್ ಹ್ಯಾಂಡ್ ಅಂದ್ರೆ ಕೈ ಚಲನೆ ಮೂಲಕ ವಸ್ತುಗಳನ್ನ ಕಳ್ತನ ಮಾಡುವಂತ ಕಲೆಯಲ್ಲಿ ಪರಿಣಿತಿಯನ್ನ ಪಡೆದುಕೊಂಡಿದ್ಲು. ಆಕೆಗೆ ಇನ್ನೊಂದು ವಿಚಾರ ಬಹಳ ಚೆನ್ನಾಗೇನೆ ಗೊತ್ತಿತ್ತು. ಯಾವ ವ್ಯಕ್ತಿ ಬಡವನಲ್ಲದೆ ಶ್ರೀಮಂತನಾಗಿ ಕಾಣ್ತಾನೋ ಆತ ಎಂತ ಕಳ್ತನ ಮಾಡಿದ್ರು ಕೂಡ ಆತನ ಮೇಲೆ ಅನುಮಾನ ಬರೋದಿಲ್ಲ ಅಂತ ಈಕೆಗೆ ಚೆನ್ನಾಗೇನೆ ಗೊತ್ತಿತ್ತು. ಹೀಗಾಗಿ ಅವಳು ಐಷಾರಾಮಿ ಬಟ್ಟೆಗಳನ್ನ ಖರೀದಿಸಿ ಕ್ವಿನ್ಲ್ಯಾಂಡ್ ನಿಂದ ಸ್ವಲ್ಪ ದೂರದಲ್ಲಿದ್ದಂತ ಒಂದು ಆಭರಣದ ಅಂಗಡಿಗೆ ತನ್ನ ಕೌಶಲ್ಯನ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾಳೆ. ಅವಳು ಅಂಗಡಿಯಲ್ಲಿ ಕೆಲ ಆಭರಣಗಳನ್ನ ತೋರಿಸಿ ಅಂತ ಕೇಳಿದ್ಲು. ಆಕೆ ತನ್ನ ತಂತ್ರದ 2ನೇ ಹಂತವನ್ನ ಅವ್ರ ಮುಂದೆ ಶುರು ಮಾಡಿದ್ಲು. ಆಕೆ ತಾನು ಟ್ರೈ ಮಾಡಿದಂತ ಆ ಒಂದು ದುಬಾರಿ ಉಂಗುರ ಬಿದ್ದೋಯ್ತು. ಅದು ಕಣ್ಮರೆಯಾಗಿದೆ ಅಂತ ಜೋರಾಗಿ ಕೂಕೊಳ್ಳೋದಕ್ಕೆ ಪ್ರಾರಂಭಿಸಿದ್ಲು. ಎಲ್ರೂ ಕೂಡ ಆ ಒಂದು ಉಂಗುರವನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. ವಾಸ್ತವದಲ್ಲಿ ಆ ಒಂದು ಉಂಗುರವನ್ನ ಸ್ವತಃ ಡೋರಿಸ್ ಕಳ್ತನ ಮಾಡಿದ್ಲು. ಆದ್ರೆ ಇಲ್ಲಿ ನೀವು ಅನ್ಕೊಂಡಂತೆ ನಡೆಯಲಿಲ್ಲ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಈ ಡೋರಿಸ್ ನ ತಲೆಯಲ್ಲಿ ನೀವು ಊಹೆ ಕೂಡ ಮಾಡದಂತ ಒಂದು ದೊಡ್ಡ ಯೋಚನೆ ಓಡ್ತಾ ಇತ್ತು. ನೀವು ಅಂದ್ಕೊಂಡಂತೆ ಆಕೆ ಅದನ್ನ ಕಳ್ತನ ಮಾಡಿರ್ಲಿಲ್ಲ. ಆಕೆ ಅದನ್ನ ಬಚ್ಚಿಟ್ಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಆ ಒಂದು ಉಂಗುರವನ್ನ ಅವಳೇ ಪತ್ತೆ ಹಚ್ಚದಂತೆ ನಟಿಸಿ ಅಂಗಡಿಗೆ ಹಿಂದಿರುಗಿಸಿ ಎಲ್ಲರ ನಂಬಿಕೆಯನ್ನ ಗಳಿಸಿದ್ಲು. ಹೌದು, ಆಕೆಯ ಪ್ರಾಮಾಣಿಕತೆಯಿಂದ ಆಕೆನ ಎಲ್ಲರೂ ಕೂಡ ನಂಬಿದ್ರು. ಆ ಒಂದು ನಂಬಿಕೆನ ಬಳಸಿಕೊಂಡು ಡೋರಿಸ್ ತನ್ನ ಬಟ್ಟೆಗಳಲ್ಲಿ ಮತ್ತೊಂದು ಉಂಗುರವನ್ನ ಮರೆ ಮಾಡಿಕೊಂಡು ಅಂಗಡಿಯಿಂದ ಹೊರಟು ಹೋಗ್ತಾಳೆ. ನಂತರದ ದಿನಗಳಲ್ಲಿ ಈಕೆ ಇದೇ ರೀತಿಯಾದಂತಹ ಐಷಾರಾಮಿ ಬಟ್ಟೆಗಳನ್ನ ಧರಿಸಿ ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಗೆ ಹೋಗಿ ಇದೇ ರೀತಿಯಾದಂತಹ ಕಳ್ತನವನ್ನ ಮಾಡ್ತಿದ್ಲು. ಆಕೆ ತಾನು ಕದ್ದಿದಂತ ಎಲ್ಲಾ ಒಡವೆಗಳನ್ನು ಕೂಡ ಮಾರಾಟ ಮಾಡಿ ತನ್ನ ತಂದೆಯಿಂದ ದೌರ್ಜನ್ಯಕ್ಕೆ ಒಳಗಾದಂತ ತನ್ನ ತಾಯಿಯ ಬಿಡುಗಡೆ ಮಾಡಿಸಬೇಕು ಅಂತ ಆಕೆ ಆಸೆ ಪಟ್ಟಿದ್ಲಲ್ಲ, ಅದು ನೆರವೇರಿತ್ತು. ಕಳ್ತನ ಮಾಡಿ ಬಂದಂತ ಹಣದಿಂದ ಒಂದು ಸ್ವಂತ ಮನೆಯನ್ನು ಕೂಡ ಆಕೆ ಖರೀದಿ ಮಾಡಿದ್ಲು. ಆಕೆ ಮತ್ತು ಅವಳ ತಾಯಿ ಬೇರೆ ಮನೆ ಮಾಡಿಕೊಂಡು ತಂದೆಯಿಂದ ದೂರ ಇದ್ರು. ನಂತರದ ದಿನಗಳಲ್ಲಿ ಆಕೆ ಇದೇ ರೀತಿಯಾದಂತ ಟ್ರಿಕ್ ಗಳನ್ನ ಬಳಸಿ ಸಾಕಷ್ಟು ಜ್ಯುವೆಲರಿ ಶಾಪ್ಗಳಿಂದ ಆಭರಣಗಳನ್ನ ಕಳ್ತನ ಮಾಡಿದ್ಲು. ನಂತರ ಅವುಗಳನ್ನ ಮಾರಾಟ ಮಾಡಿ ಹಲವಾರು ಮನೆಗಳನ್ನು ಕೂಡ ಖರೀದಿ ಮಾಡಿದ್ಲು. ಆಕೆಯ ಕಳ್ಳತನ ಒಂದ್ ಭಾಗದಲ್ಲಿ ಸೀಮಿತವಾಗದೆ ಅಮೆರಿಕಾದಿಂದ ಕೆನಡಾದವರೆಗೂ ಕಳ್ತನ ಮಾಡೋದಕ್ಕೆ ಪ್ರಾರಂಭಿಸಿದ್ಲು. ನಂತರ ಈ ಡೋರಿಸ್ ಒಂದು ತಂತ್ರವನ್ನ ಕಂಡುಹಿಡಿದುಕೊಂಡಿದ್ಲು. ಆಕೆ ಈ ತಂತ್ರದಿಂದ ಪೊಲೀಸರಿಗೆ ಆಕೆನ ಹುಡುಕೋದಕ್ಕೆ ಮತ್ತು ಜ್ಯುವೆಲರಿ ಶಾಪ್ನವರು ಕಳ್ತನದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಸಾಧ್ಯವಾಗಬೇಕು ಅಂತ ಒಂದು ತಂತ್ರವನ್ನ ಆಕೆ ರೂಪಿಸಿದ್ಲು. ಹೌದು, ಒಂದೇ ಬಾರಿಗೆ 55 ಒಡವೆಗಳನ್ನ ತೋರಿಸೋದಕ್ಕೆ ಡೋರಿಸ್ ಒಡವೆ ಅಂಗಡಿಗಳಿಗೆ ಡಿಮ್ಯಾಂಡ್ ಮಾಡ್ತಿದ್ಲು. ಇದರಿಂದಾಗಿ ಕಳ್ತನ ಮಾಡೋದು ಇನ್ನಷ್ಟು ಸುಲಭ ಆಗ್ತಿತ್ತು. ಅಂಗಡಿಯವರು ಕಳ್ತನದ ಬಗ್ಗೆ ಪೊಲೀಸರಿಗೆ ವರದಿ ಕೊಡೋದಕ್ಕೆ ಹಿಂಜರಿತಾರೆ. ಏಕೆಂದ್ರೆ ಈ ಇನ್ಶೂರೆನ್ಸ್ ಸಂಸ್ಥೆಗಳು 5ಕ್ಕಿಂತ ಹೆಚ್ಚು ಆಭರಣಗಳನ್ನ ಒಂದೇ ಬಾರಿ ತೋರಿಸೋದನ್ನ ನಿಷೇಧಿಸ್ತವೆ. ಹಾಗಾಗಿ ಇದನ್ನ ಪೊಲೀಸರಿಗೆ ಹೇಳಿದ್ರೆ ಅವ್ರ ಅಂಗಡಿಯಲ್ಲಿ ಕಳುವಾಗಿದ್ದಂತ ಆಭರಣಗಳಿಗೆ ಇನ್ಶೂರೆನ್ಸ್ ಹಣ ಸಿಗೋದಿಲ್ಲ. ಅದಕ್ಕೇನೆ ಆ ಅಂಗಡಿಯವರು ಕಂಪ್ಲೇಂಟ್ ಅನ್ನ ಕೊಡದೆ ಸುಮ್ಮನಾಗ್ಬಿಡ್ತಿದ್ರು. ಇದನ್ನ ಅರ್ಥಕೊಂಡಿದ್ದಂತ ಆಕೆ ಈ ಒಂದು ತಂತ್ರವನ್ನ ಬಹಳ ಚೆನ್ನಾಗೇನೆ ಉಪಯೋಗಿಸಿಕೊಂಡಿದ್ಲು. ಈ ನಡುವೆ ಅವಳು ಹ್ಯಾರೋಲ್ಡ್ ಎಂಬ ಇಸ್ರೇಲಿಯನ್ ವ್ಯಕ್ತಿಯೊಂದಿಗೆ ಡೇಟಿಂಗ್ ಅನ್ನ ಶುರು ಮಾಡಿದ್ಲು. ಈ ಹ್ಯಾರೋಲ್ಡ್ಗೆ ಟಾಪ್ ಲಾಯರ್ಗಳೊಂದಿಗೆ ಸಂಪರ್ಕ ಇತ್ತು. ಇದರಿಂದ ಅಕಸ್ಮಾತ್ ಆಕೆ ಏನಾದ್ರೂ ಪೊಲೀಸರ ಬಳಿ ಸಿಕ್ಕಾಕೊಂಡ್ರೆ ಅವನು ತನ್ನ ಲಾಯರ್ ಸ್ನೇಹಿತರನ್ನ ಕರೆಸಿ ಅವಳನ್ನ ಬಿಡಿಸ್ತಾ ಇದ್ದ. ಆದ್ರೆ ಆಕೆ ಎಷ್ಟೇ ಚಾಲಾಕಿಯಾಗಿ ಕಳ್ತನ ಮಾಡಿದ್ರು ಕೂಡ ಎಲ್ರಿಗೂ ಆಕೆ ಕಳ್ಳಿ ಎಂಬ ಸುದ್ದಿ ಅಷ್ಟೊತ್ತಿಗಾಗಲೇ ಗೊತ್ತಾಗಿತ್ತು. ಹೌದು, ಡೋರಿಸ್ ಫೋಟೋಗಳು ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ವು. ಅದರಿಂದ ಅವಳು ನಗರದಲ್ಲಿ ಕಳ್ತನ ಮಾಡೋದು ಕಷ್ಟ ಆಗ್ತಿತ್ತು. ಹೆಚ್ಚು ಜನ ಇಲ್ಲದಂತ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಕಳ್ತನ ಮಾಡಬೇಕಾದಂತ ಪರಿಸ್ಥಿತಿ ಆಕೆಗೆ ಬಂದಿತ್ತು. ಕೆಲವು ವರ್ಷಗಳ ಬಳಿಕ ಈ ಹ್ಯಾರೋಲ್ಡ್ ಸತ್ತು ಹೋಗ್ತಾನೆ. ಇದರಿಂದಾಗಿ ಆಕೆ ಕಳ್ತನ ಇನ್ನೂ ಕೂಡ ಕಠಿಣ ಆಗಿದ್ರಿಂದ ಡೋರಿಸ್ ಒಂದು ತೀರ್ಮಾನಕ್ಕೆ ಬಂದಿದ್ಲು. ಆಗ ತನ್ನ ಕಳ್ತನವನ್ನ ಜಾಗತಿಕ ಮಟ್ಟದಲ್ಲಿ ನಾನು ಮಾಡಬೇಕು ಅಂತ ಆಕೆ ಪ್ರಪಂಚವನ್ನ ಸುತ್ತೋದಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಒಂದಿನ ಯುರೋಪಿನ ಲಕ್ಸುರಿಯಸ್ ಸೆಂಟರ್ ಆಗಿರುವಂತ ಮಾಂಟೆ ಕಾರ್ಲೋದಿಂದ ಆಕೆ ಕಳ್ತನವನ್ನ ಶುರು ಮಾಡ್ತಾಳೆ. ತನ್ನ ಜೀವನದಲ್ಲಿ ಅತಿ ದೊಡ್ಡ ಕಳ್ತನ ಮಾಡಬೇಕು ಅಂತ ಆಕೆ ತಯಾರಾಗಿದ್ಲು. 1974ರಲ್ಲಿ ಡೋರಿಸ್ ತನ್ನ ಜೀವನದ ಅತಿ ದೊಡ್ಡ ಕಳ್ತನಕ್ಕಾಗಿ ಕಾರ್ಯ ಜ್ಯುವೆಲರಿ ಶಾಪ್ಗೆ ಪ್ರವೇಶ ಮಾಡಿದ್ಲು. ಅಲ್ಲಿಗೆ ಬಂದಂತ ಕೆಲವೇ ಕ್ಷಣಗಳಲ್ಲಿ 10.5 ಕ್ಯಾರೆಟ್ ಡೈಮಂಡ್ ರಿಂಗ್ ಒಂದನ್ನ ಆಕೆ ಎಗರಿಸಿ ಎಸ್ಕೇಪ್ ಆಗಿದ್ಲು. ಆದ್ರೆ ಆಕೆಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಈ ಒಂದು ಕಳ್ತನದ ಸುದ್ದಿ ಅದಾಗಲೇ ಪೊಲೀಸರಿಗೆ ತಲುಪಿತ್ತು. ಹೀಗಾಗಿ ಪೊಲೀಸರು ಕಳ್ಳರ ಹುಡುಕಾಟದಲ್ಲಿ ತೊಡಗಿದ್ರು. ನಂತರ ಆಕೆನ ವಿಮಾನದಲ್ಲಿ ಪೊಲೀಸರು ತಡೆದಿದ್ರು. ಆಗ ಈ ಡೋರಿಸ್ನ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಅತಿಯಾಗಿ ಕಾಡ್ತಾ ಇತ್ತು. ಅದೇನಪ್ಪ ಅಂದ್ರೆ ಈ ಒಂದು ಡೈಮಂಡ್ ಅನ್ನ ಎಲ್ಲಿ ಅಡಗಿಸಿಡೋದು ಅಂತ. ಮೊದಲ ತಪಾಸಣೆಯಲ್ಲಿ ಆಕೆ ಆ ಒಂದು ಡೈಮಂಡ್ ಅನ್ನ ತನ್ನ ಬಾಯಲ್ಲಿ ಬಚ್ಚಿಟ್ಕೊಂಡಿದ್ಲು. ನಂತರದ ತಪಾಸಣೆಯಲ್ಲಿ ಆಕೆ
ಎಲ್ಲಿ ಮುಚ್ಚಿಟ್ಕೊಂಡಿಲ್ಲ ಅಂತ ನೀವು ಕೇಳಿದ್ರೆ ಬೆರಗಾಗೋದಂತೂ ಖಂಡಿತ. ಈ ಪೊಲೀಸರಿಗೂ ಅದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಂತ ಪ್ಲಾನ್ ಅನ್ನ ಆಕೆ ಮಾಡಿದ್ಲು. ಹೌದು, ಆ ಎರಡನೇ ತಪಾಸಣೆ ಸಮಯದಲ್ಲಿ ಬಟ್ಟೆ ಸರಿಪಡಿಸಿರುವಂತೆ ನಟನೆ ಮಾಡಿ ವಿಮಾನ ನಿಲ್ದಾಣದಲ್ಲಿ ಯಾರಿಂದಲೋ ಸೂಜಿ ದಾರವನ್ನ ಪಡೆದು ತೊಟ್ಟಿದ್ದಂತ ಬಟ್ಟೆಗೆ ಸೀಕ್ರೆಟ್ ಸ್ಟಿಚ್ ಅನ್ನ ಮಾಡಿ ಅದರೊಳಗೆ ಉಂಗುರವನ್ನ ಅಡಗಿಸಿಟ್ಟಿದ್ಲು. ಅದರ ಪರಿಣಾಮ ತಪಾಸಣೆ ವೇಳೆ ಅವಳ ಬಟ್ಟೆಗಳನ್ನ ತೆಗೆದು ಪರೀಕ್ಷೆ ಮಾಡಿದ್ರೂ ಕೂಡ ಏನೂ ಸಿಗ್ಲಿಲ್ಲ. ಆದ್ರೂ ಪೊಲೀಸರು ಅನುಮಾನದಿಂದ ಅವಳನ್ನ ಬಂಧಿಸಿದ್ರು. ಅಲ್ಲಿ ಮಹಿಳೆಯರ ಜೈಲು ಇಲ್ಲದಿರೋ ಕಾರಣ ಅವಳನ್ನ ಒಂದು ಹೋಟೆಲ್ನಲ್ಲಿ ಇರಿಸಲಾಗಿತ್ತು. ಮರುದಿನ ಈ ಡೋರಿಸ್ ತಾನು ಅನಾರೋಗ್ಯದಲ್ಲಿ ಇರುವಂತೆ ನಟಿಸಿದ್ಲು. ನಂತರ ಅವಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿ ಬಾತ್ರೂಮ್ಗೆ ಹೋಗುವಂತ ನೆಪ ಹೇಳಿ ಈ ಡೋರಿಸ್ ನೇರವಾಗಿ ಬಾತ್ರೂಮ್ನಿಂದ ಮೈನ್ ಡೋರ್ಗೆ ಹೋಗಿ ತಪ್ಪಿಸ್ಕೊಂಡು ಒಂದು ಟ್ಯಾಕ್ಸಿ ಹಿಡಿದು ಗಡಿಯನ್ನ ದಾಟಿದ್ಲು. ಮತ್ತೆ ಬೆಲ್ಜಿಯಂನಿಂದ ನೇರವಾಗಿ ನ್ಯೂಯಾರ್ಕ್ಗೆ ಹಾರಿದ್ಲು. ಅಲ್ಲಿ ಅವಳು ಆ ಒಂದು ಡೈಮಂಡ್ ಉಂಗುರವನ್ನ ಮಾರಿದ್ಲು. ಆ ಒಂದು ಘಟನೆ ನಂತರ ಡೋರಿಸ್ಗೆ ಹೊಸ ಆತ್ಮವಿಶ್ವಾಸವೊಂದು ಹುಟ್ಕೊಂಡಿತ್ತು. ಆಕೆ ಸುಲಭವಾಗಿ ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಿದ್ಲು. ಆಮೇಲೆ ಅವಳು ಟೋಕಿಯೋ, ಪ್ಯಾರಿಸ್, ಲಾಸ್ ವೇಗಾಸ್ ಈ ರೀತಿ ಇನ್ನೂ ಅನೇಕ ನಗರಗಳಲ್ಲಿ ದೊಡ್ಡ ಮಟ್ಟದ ಆಭರಣಗಳನ್ನ ಕಳ್ತನ ಮಾಡಿದ್ಲು. ಈ ಡೋರಿಸ್ ನನ್ನ ಪೊಲೀಸರು ಸಾಕಷ್ಟು ಬಾರಿ ಬಂಧಿಸಿದ್ರು ಕೂಡ ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಆಕೆಗೆ ತುಂಬಾ ಚೆನ್ನಾಗೇನೆ ಗೊತ್ತಿತ್ತು. ಹಾಗಾಗಿ ಅವಳು ಯಾವ ಪೊಲೀಸರಿಗೂ ಹೆದರ್ತಾ ಇರ್ಲಿಲ್ಲ. ಆಕೆ 34 ತರ ಬೇರೆ ಬೇರೆ ವ್ಯಕ್ತಿಗಳ ಗುರುತನ್ನ ಹೊಂದಿದ್ಲು. ಮತ್ತೆ 9 ವಿಭಿನ್ನ ಡೇಟ್ ಆಫ್ ಬರ್ತ್ ಗಳನ್ನ, 5 ಡಿಫರೆಂಟ್ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ಸ್ ಗಳನ್ನ ಬಳಸ್ಕೊಂಡಿದ್ಲು. ಹೀಗೆ ಒಂದಿನ ಕಳ್ತನ ಮಾಡುವಾಗ ಆಕೆ ಪೊಲೀಸರ ಬಳಿ ಸಿಕ್ಕಾಕೊಂಡಿದ್ಲು. ಹೌದು, ಆಕೆ 50ರ ಹುಟ್ಟು ಹಬ್ಬದ ದಿವಸ ಆಕೆ ಜಾಸ್ತಿ ಮದ್ಯಪಾನ ಮಾಡಿ ನಶೆಯಲ್ಲಿ ಇದ್ಲು. ಆ ಒಂದು ನಶೆಯಲ್ಲಿದ್ದಾಗಲೇ ಆಕೆ ಒಂದು ಅಂಗಡಿಯಿಂದ ಅಮೂಲ್ಯವಾದಂತಹ ರೋಲೆಕ್ಸ್ ವಾಚ್ ಅನ್ನ ಕಳ್ತನ ಮಾಡಿದ್ಲು. ನಂತರ ಒಂದು ಕ್ಲಬ್ಗೆ ಹೋಗಿ ನೃತ್ಯ ಮಾಡಿದ್ಲು. ಇದಾದ್ಮೇಲೆ ಆ ಕ್ಲಬ್ ನಿಂದ ಹೊರಗಡೆ ಬರ್ತಿರುವಾಗ ಪೊಲೀಸರು ಅವಳನ್ನ ಸುತ್ತುವರೆದು ಅವಳನ್ನ ರಾಯಭಾರಿ ಕಚೇರಿ ಕಳಿಸುವಂತ ರೈಲ್ಗೆ ಕೂರಿಸಿದ್ರು. ಆದ್ರೆ ಡೋರಿಸ್ ಬಾತ್ರೂಮ್ಗೆ ಹೋಗ್ಬೇಕು ಅಂತ ನೆಪ ಹೇಳಿ ರೈಲು ನಿಂತಾಗ ಅದರಿಂದ ಹಾರಿ ತಪ್ಪಿಸ್ಕೊಂಡಿದ್ಲು. ಅವಳು ಆ ರಾತ್ರಿ ಕತ್ತಲ್ಲಿ ಒಂದು ಹೊಲದ ಮೂಲಕ ನಡೆದುಕೊಂಡು ಹೋಗಿ ಒಂದು ಟ್ಯಾಕ್ಸಿಯ ಮೂಲಕ ಆಕೆ ತಂಗಿದಂತ ಹೋಟೆಲ್ಗೆ ತಲುಪಿದ್ಲು. ಇದಾದ್ಮೇಲೆ ಆಕೆ, ನಾನು ಇನ್ಯಾವತ್ತೂ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ, ಮತ್ತೆ ನಾನು ಮಾಡದಂತ ಯಾವ ಅಪರಾಧಕ್ಕೂ ಶಿಕ್ಷೆ ಆಗೋದಿಲ್ಲ ಅಂತ ಆಕೆ ನಂಬಿದ್ಲು. ಆದ್ರೆ ಅವಳ ಯೋಚನೆ ತಪ್ಪಾಗಿತ್ತು. ಸುಮಾರು ಆಕೆ 60 ವರ್ಷ ಇದ್ದಾಗ ಅವಳಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು. ಆದ್ರೆ ವೀಕ್ಷಕರೇ, ಅವಳು ಅಲ್ಲಿಂದನೂ ಕೂಡ ಪರಾರಿಯಾಗಿದ್ಲು. 2011ರಲ್ಲಿ 80 ವರ್ಷ ವಯಸ್ಸಿನಲ್ಲಿಯೂ ಕೂಡ ಡೋರಿಸ್ 6 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ಉಂಗುರವನ್ನ ಕದ್ದಿದ್ಲು. ಕೊನೆಗೆ ಪೊಲೀಸರು ಅವಳ ಕಾಲ್ಗೆ ಒಂದು ಆಂಕಲ್ ಮಾನಿಟರ್ ಅನ್ನ ಅಳವಡಿಸಿದ್ರು. ಇದರಿಂದಾಗಿ ಆಕೆ ಎಲ್ಲಿ ಹೋಗಿದ್ಲು, ಏನ್ ಮಾಡಿದ್ಲು ಎಂಬ ವಿವರ ಪೊಲೀಸರಿಗೆ ಗೊತ್ತಾಗ್ತಿತ್ತು. ಇಂಥ ಸಮಯದಲ್ಲೂ ಕೂಡ ಆಕೆ ಮತ್ತೊಂದು ಕಳ್ತನವನ್ನ ಮಾಡಿದ್ಲು. ಹೌದು ವೀಕ್ಷಕರೇ, ತನ್ನ 85ನೇ ವಯಸ್ಸಿನಲ್ಲೂ ಕೂಡ ಆಕೆ ಆ ಮಾನಿಟರ್ ಇದ್ರೂ ಕೂಡ ಅವಳು ಇನ್ನೊಂದು ಕಳ್ತನವನ್ನ ಮಾಡಿದ್ಲು. ನಂತರ ಈ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು. ನೀನು ಮತ್ತ್ಯಾಕೆ ಕಳ್ತನ ಮಾಡದೆ ಅಂತ ಕೇಳಿದ್ದಕ್ಕೆ ಆಕೆ ಕೊಟ್ಟಂತ ಉತ್ತರಕ್ಕೆ ಪೊಲೀಸರು ಬೆರಗಾಗಿದ್ರು. ಹೌದು, ಅವಳ ಉತ್ತರ ಸ್ಪಷ್ಟವಾಗಿತ್ತು. ತನ್ಗೆ ಬೋರ್ ಆಗ್ತಿತ್ತು, ಇದರಿಂದಾಗಿ ನಾನು ಕಳ್ತನ ಮಾಡದೆ ಅಂತ ಆಕೆ ಉತ್ತರ ಕೊಟ್ಟಿದ್ಲು. ವೀಕ್ಷಕರೇ, ಇವತ್ತು ಡೋರಿಸ್ ತನ್ನ 94ನೇ ವಯಸ್ಸಿನಲ್ಲೂ ಕೂಡ ಬದುಕಿದ್ದಾಳೆ. ಮತ್ತೆ ಸ್ವತಂತ್ರ ಜೀವನವನ್ನು ಕೂಡ ಮಾಡ್ತಿದ್ದಾಳೆ. ಹೌದು, ಆಕೆ ಪ್ರಪಂಚದ ಅತ್ಯಂತ ಚಾಣಾಕ್ಷಕರಲ್ಲಿ ಒಬ್ಳು. ಪೊಲೀಸರಿಗೆ ಆಕೆಯನ್ನ ಬಂಧಿಸೋದಕ್ಕೆ ಕೊನೆಗೂ ಸಾಧ್ಯ ಆಗ್ಲಿಲ್ಲ. ಎಷ್ಟು ಬಾರಿ ಪೊಲೀಸರು ಆಕೆಯನ್ನ ಬಂಧಿಸಿದ್ರು ಹೇಗಾದ್ರೂ ಮಾಡಿ ಆಕೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು. ವೀಕ್ಷಕರೇ, ಇದಿಷ್ಟು ಈ ಡೈಮಂಡ್ ಡೋರಿಸ್ ಪೇನ್ ನ ಜೀವನದ ಅಚ್ಚರಿ ತುಂಬಿದ ಮತ್ತು ನಂಬಲಾಗದಂತಹ ಕತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈಕೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.